ಸರ್ ನಿತ್ಕೊಳ್ರಿ, ಪ್ರಕಾಶ್ ಸರ್ ನಿತ್ಕೊಳ್ರಿ. ಒಂದು ನಿಮಿಷ ಬಸ್ ನಿಲ್ಸ್ರಿ. ಅಗಲ ಇರೋರ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಮತಿ ಉಮಾ ಪ್ರಶಾಂತ್ ಮೇಡಮ್ IPS ಇವರು ಆಗಮಿಸಿದ್ದಾರೆ. ಹಸಿರು ನಿಶಾನೆ ತೋರಿಸುವ ಶ್ರೀಧರಿಗೆ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಸಂಚಾರ ನಿಯಮಗಳ ಕುರಿತಾಗಿ ಅರಿವು ಮೂಡಿಸುವ ವಿಶೇಷ ನೆಚ್ಚಿನ SP ಅವರವರು ಸಪ್ತಾಹವನ್ನು ಕುರಿತು ಜನಸಾಮಾನ್ಯರಲ್ಲಿ ಜಾಗೃತಿಯನ್ನು ಮೂಡಿಸತಕ್ಕಂಥ ಒಂದು ಅಭಿಯಾನಕ್ಕೆ ಚಪ್ಪಾಳೆ ಮೂಲಕ SP ಮೇಡಮ್ ಅವರಿಗೆ ಅಭಿನಂದಿಸೋಣ. ಈ ಒಂದು ಕಾರ್ಯಕ್ರಮ ಕುರಿತು SP ಮೇಡಮ್ ಅವರು ಒಂದೆರಡು ಮಾತಾಡಬೇಕು. ನಮಸ್ಕಾರ. ಈ ದಿವಸ ರಸ್ತೆ ಸುರಕ್ಷತಾ ಸಪ್ತಾಹ ಹಾಗೂ ರಸ್ತೆ ಸುರಕ್ಷತಾ ಮಾಸ ಎರಡೂ ಕೂಡ ಇದೆ. 11ನೇ ತಾರೀಕಿಂದ 17ನೇ ತಾರೀಕು ಜನವರಿ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಅವರ ವತಿಯಿಂದ ಈ ಒಂದು ರಸ್ತೆ ಸುರಕ್ಷತಾ ಸಪ್ತಾಹ ವೀಕು ಮತ್ತು ರಸ್ತೆ ಸುರಕ್ಷತಾ ಮಾಸ ಎರಡನ್ನೂ ಕೂಡ ಆಚರಿಸಲಾಗ್ತದೆ. ಈ ವರ್ಷದ ಥೀಮ್ ಏನಪ್ಪ ಅಂದರೆ BA ರೋಡ್ ಸೇಫ್ಟಿ ಹೀರೋ ಅಂತ ಹೇಳಿ. ಅಂದರೆ ಪ್ರತಿಯೊಬ್ಬ ನಾಗರಿಕರು ಯಾರು ರೋಡಲ್ಲಿ ವೆಹಿಕಲ್ಸನ್ನು ಓಡಿಸ್ತಾರೆ ಅವರು 100% ರಸ್ತೆ ಸುರಕ್ಷತಾ ಕ್ರಮಗಳನ್ನು ಪಾಲಿಸಬೇಕು ಅಂತ ಹೇಳಿ. ಸೊ ನಾವು ಈಗ ಮೊನ್ನೆ ತಾನೇ ಮಂಡ್ಯ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆ ಮಾಡಿದ್ವಿ. ಎನ್ಫೋರ್ಸ್ಮೆಂಟ್ ಜೊತೆಗೆ ಎಜುಕೇಷನ್ನು ಕೂಡ ಜನರಿಗೆ ಆಗಬೇಕು. ಈ ಥರ ಕಾರ್ಯಕ್ರಮಗಳನ್ನ ಆಗಾಗ್ಗೆ ಮಾಡ್ತಾ ಇರ್ತೀವಿ. ದಿನನಿತ್ಯ ಏನೇನು ಅವರು 20 ಜನ ಸಾಯ್ತಾ ಇದ್ದಾರೆ. ಮತ್ತು ನಾವು ಮೊನ್ನೆ ತಾನೇ ನೋಡಿದಾಗ ಲಾಸ್ಟ್ ಇಯರ್ 1,70,000 ಪೀಪಲ್ ಸತ್ತಿದ್ದಾರೆ. 4 ಲಕ್ಷ ಪ್ಲಸ್ ಆಕ್ಸಿಡೆಂಟ್ಸ್ ಕೂಡ ಆಗಿದೆ. ಸೊ ಈ ಎಲ್ಲ ನಿಟ್ಟಿನಲ್ಲಿ ಜನರಲ್ಲಿ ಪ್ರತಿಯೊಬ್ಬರು ಕೂಡ ಹೆಲ್ಮೆಟನ್ನು ಹಾಕೋದಾಗಲಿ, ಮೊಬೈಲಲ್ಲಿ ಮಾತಾಡದಿರೋದಾಗಲಿ, ಸೀಟ್ ಬೆಲ್ಟನ್ನು ಧರಿಸೋದಾಗಲಿ, ಪ್ರತಿಯೊಂದು ಸೇಫ್ಟಿ ಮೆಷರ್ಸನ್ನು ಫಾಲೋ ಮಾಡಿ ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸುವ ಸಂಬಂಧ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಸೊ ನಮ್ಮ ಆಫೀಸರ್ಸ್ಗೂ ಕೂಡ 100% ಸ್ಟ್ರಿಕ್ಟ್ ಆಗಿ ಎಲ್ಲರೂ ಹೆಲ್ಮೆಟ್ ಹಾಕೋದಾಗಲಿ, ಸೇಫ್ಟಿ ರೂಲ್ಸ್ನ ಫಾಲೋ ಮಾಡೋದಾಗಲಿ ಮಾಡಬೇಕು ಅಂತ ಹೇಳ್ತೀವಿ. ಹಾಗಾಗಿ ಅದರದ ಅಂಗವಾಗಿ ಈ ದಿವಸ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮಿತ್ರರ ಜೊತೆಯಲ್ಲಿ ಈ ಒಂದು ಬೈಕ್ ಜಾಥವನ್ನು ಆಯೋಜನೆ ಮಾಡಿದ್ದೇವೆ. ಸೊ ಇದ್ರ ಮೂಲಕ ಇನ್ನೂ ಹೆಚ್ಚಿನ ರೀತಿಯಾಗಿ ಡಿಫ್ರೆಂಟ್ ಕಾರ್ಯಕ್ರಮಗಳನ್ನು ಈ ಒಂದು ಮಾಂತನಲ್ಲಿ ಮಾಡ್ತೇವೆ. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮದ ಕುರಿತು ಎಜುಕೇಷನ್ ಮತ್ತು ಎನ್ಫೋರ್ಸ್ಮೆಂಟ್ ಬಗ್ಗೆ ಮಾತನಾಡ್ತಾ SP ಮೇಡಮ್ ಅವರಿಗೆ ಧನ್ಯವಾದಗಳು ಅರ್ಪಿಸ್ತೇನೆ. ಇದೀಗ ಕಾರ್ಯಕ್ರಮ ಕೆಲವಕ್ಷಣ ಪ್ರಾರಂಭ. ಎಲ್ಲ ಹತ್ರ ಬನ್ನಿ ಸ್ವಲ್ಪ ಸರ್.